ಹಲೋ ನಮಸ್ಕಾರ ಎಲ್ಲರಿಗೂ. ರಾಜ್ಯದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಸ್ಕಾಲರ್ಶಿಪ್ನ ಪಡ್ಕೊಳ್ತೀರಾ, ಎಲ್ಲರೂ ಕೂಡ ಗೊತ್ತು. ಎಲ್ಲ ರೀತಿಯ ಒಂದು ಸ್ಕಾಲರ್ಶಿಪ್ ಕೂಡ ಈಗ ಜಾರಿಗೆ ಬಂದಿದೆ. ಸಾಕಷ್ಟು ಜನ ಕೂಡ ಅದರಿಂದ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ರು ಕೂಡ, ಕಾಲೇಜಲ್ಲಿ ಹೋಗ್ತಾ ಇದ್ರು ಕೂಡ, ಅಥವಾ ಹೈಯೆಸ್ಟ್ ಸ್ಟಡೀಸ್ ಮಾಡ್ತಾ ಇದ್ರು ಕೂಡ ಅಂಥವರಿಗೂ ಕೂಡ ಇಲ್ಲಿ ಪ್ರತಿ ತಿಂಗಳು 1,500 ಅಂದರೆ ₹1,500 ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಏನೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗತ್ತೆ, ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಯಾರು ಅರ್ಹರು ಆ್ಯಂಡ್ ಅರ್ಹರಲ್ಲದೆ ಇರೋರು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬಂದುಬಿಟ್ಟು ಈ ಒಂದು ಸ್ಕಾಲರ್ಶಿಪ್ ಹೆಸರು ಹೇಳಿಬಿಡ್ತೀನಿ. ಸೊ ಈ ಒಂದು ಸ್ಕಾಲರ್ಶಿಪ್ ಹೆಸರು ಬಂದುಬಿಟ್ಟು ಸ್ಟೇಟ್ ಪೋರ್ಟಲ್ ಸ್ಕಾಲರ್ಶಿಪ್ ಅಂತೇಳಿ, ಅಂದರೆ SSP ಸ್ಕಾಲರ್ಶಿಪ್ ಅಂತೇಳಿ. ಸೊ ಈ ಒಂದು ಸ್ಕಾಲರ್ಶಿಪ್ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿರೋ ಅಂಥವ್ರು ಈ ಒಂದು ಸ್ಕಾಲರ್ಶಿಪ್ಪಿಂದ ಲಾಭವನ್ನು ಪಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ಈಗ SSP ಸ್ಕಾಲರ್ಶಿಪ್ ಗೊತ್ತಿಲ್ಲದೆ ಇರೋವಂಥವ್ರು ತಪ್ಪದೆ ಈ ಒಂದು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ಇದು ತುಂಬಾ ಉಪಯೋಗ ಆಗೋಂಥ ಸ್ಕಾಲರ್ಶಿಪ್. ಆ್ಯಂಡ್ ಪ್ರತಿಯೊಂದು ವಿದ್ಯಾರ್ಥಿಯು ಕೂಡ ಏನೋ ಅವರೊಂದು ಹೈಯರ್ ಸ್ಟಡೀಸ್ಗಾಗಿರ್ಬೋದು, ಅವರ ಒಂದು ಏನೋ ಒಂದು ಇದಕ್ಕಾದರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿಬಿಟ್ಟು ಈ ಒಂದು ಸ್ಕಾಲರ್ಶಿಪ್ಗೆ ಎಲ್ಲರೂ ಕೂಡ ಪೇರೆಂಟ್ಸ್ ಎಲ್ಲರೂ ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಸೊ SSP ಸ್ಕಾಲರ್ಶಿಪ್ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತೇಳಿ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು. ಸೊ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಆ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಸೊ ಆ ಒಂದು ಲಿಂಕ್ ಇದ್ರೂ ನಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಸೈಬರ್ ಸೆಂಟರ್ಗಳು ಕೂಡ ಹೋಗ್ಬಿಟ್ಟು ನೀವು ಸ್ಕಾಲರ್ಶಿಪ್ಪನ್ನು ಹಾಕ್ಬೋದು. ಸೊ ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ರು ಅಂದರೆ 10ನೇ ತರಗತಿ ಓದ್ತಾ ಇದ್ರು ಅಥವಾ 8ನೇ ತರಗತಿ ಓದ್ತಾ ಇದ್ರು ನಡೆಯುತ್ತೆ, ಅಥವಾ PUC ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೂ ಕೂಡ ನಡೆಯುತ್ತೆ, ಅಥವಾ ಡಿಗ್ರಿ ಮಾಡ್ತಾ ಇದ್ದಾರೆ ಅಂದರೆ ಅದು ಕೂಡ ನಡೆಯುತ್ತೆ, ಇಲ್ಲ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೂ ಕೂಡ ನಡೆಯುತ್ತೆ. ಸೊ ಎಲ್ಲ ರೀತಿಯ ಒಂದು ವಿದ್ಯಾರ್ಥಿಗಳಿಗೂ ಅಂದರೆ ಹೈಯರ್ ಸ್ಟಡೀಸ್ ಮಾಡ್ತಾ ಇರೋವಂಥವ್ರು ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ಕೂಡ ಕೆಲವೊಂದು ರೂಲ್ಸ್ಗಳಿದೆ. ಆ ಒಂದು ರೂಲ್ಸ್ಗಳನ್ನ ಕೂಡ ನಾವು ಫಾಲೋ ಮಾಡಬೇಕಾಗತ್ತೆ. ಸೊ ಅದ್ರ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕಾಗೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಒಂದು ಆ ಒಂದು ವಿದ್ಯಾರ್ಥಿನಿ ಬಂದುಬಿಟ್ಟು ಕಾಯಂ ಕರ್ನಾಟಕದ ನಿವಾಸಿ ಆಗಿರಬೇಕು ಅಂತ ಹೇಳಿ ಮೊದಲನೇದಾಗಿ ತಿಳಿಸ್ತಾ ಇದ್ದಾರೆ. ಎರಡನೇ ಪಾಯಿಂಟ್ ಬಂದುಬಿಟ್ಟು ಹಿಂದುಳಿದ ವರ್ಗದವರಾಗಿರಬೇಕು, ಅಂದರೆ SC STಗಳಾಗಿದ್ದರೆ ಮಾತ್ರ ಈ ಒಂದು SSP ಸ್ಕಾಲರ್ಶಿಪ್ನ ಪಡ್ಕೋಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಂಥವ್ರಿಗೆ ಮಾತ್ರ ಇಲ್ಲಿ ಆದ್ಯತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ 2 ರೂಲ್ಸ್ ಮಾತ್ರ ಇರೋವಂಥದ್ದು. ಸೊ ಇದಕ್ಕೆಲ್ಲ ಕರೆಕ್ಟ್ ಇದೆ, ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ನಿಮ್ಮ ಒಂದು ಮಗುವಿನ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕಾಗತ್ತೆ, ಹಾಗೆ ಜಾತಿ ಪ್ರಮಾಣ ಪತ್ರ ತೊಗೊಂಡು ಹೋಗಬೇಕಾಗತ್ತೆ. ಅದರ ಜೊತೆ ಬಂದುಬಿಟ್ಟು ನಿಮ್ಮ ಮಗುವಿನ ಬ್ಯಾಂಕ್ ಪಾಸ್ಬುಕ್ ಒಂದು ತೊಗೊಂಡೋಗ್ಬೇಕಾಗತ್ತೆ, ನಿಮ್ಮ ಇತ್ತೀಚೆಗಿನ ತೆಗೆಸಿರುವಂಥ ಫೋಟೋಗಳು ಕೂಡ ಬೇಕಾಗತ್ತೆ. ಆ್ಯಂಡ್ ಕಳೆದ ವರ್ಷ ಪಾಸಾಗಿರ್ತಾರಲ್ಲ ಆ ಒಂದು ಅಂಕಪಟ್ಟಿ ಕೂಡ ಬೇಕಾದಂದರೆ ಮಾರ್ಕ್ಸ್ ಶೀಟ್ ಕೂಡ ಇಲ್ಲಿ ಬೇಕಾಗತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ 50% ಅಂತೂ ಅವರು ಬಂದಿರಲೇಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ 50% ಅಷ್ಟು ಪಾಸಾಗಿದ್ದರೆ ಮಾತ್ರ ಇಲ್ಲಿ ಅವರಿಗೆ ಈ ಒಂದು ಹಣ ಸಿಗುವಂಥದ್ದು ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ನಾನು ಇದರಲ್ಲಿ ಎಕ್ಸ್ಟ್ರಾ ಏನೂ ಇಲ್ಲ, ಜಸ್ಟ್ ಈ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಿದ್ರೆ ಸಾಕು, ಅವರು ನಿಮಗೆ ನಿಮ್ಮ ಒಂದು ಏನು ಸ್ಕಾಲರ್ಶಿಪ್ ಇದೆ ಅದಕ್ಕೆ ಅಪ್ಲೈ ಮಾಡಿ ಕೊಡ್ತಾರೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ಬೋದು. ಆ್ಯಂಡ್ ಯಾರೆಲ್ಲ ಇದ್ದೀರಾ SC ST ಆಗಿರ್ಬೋದು, ಹಿಂದುಳಿದ ವರ್ಗಕ್ಕೆ ಯಾರೆಲ್ಲ ಸೇರ್ತೀರಾ ಅಂಥವ್ರೆಲ್ಲರೂ ಕೂಡ ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ. ಅರ್ಜಿ ಓಪನ್ ಆಗಿದೆ, ಯಾವಾಗ ಕ್ಲೋಸ್ ಆಗುತ್ತೋ ಗೊತ್ತಿರಲ್ಲ. ಸೊ ಹಾಗಾಗಿಬಿಟ್ಟು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿ ನಿಮ್ಮ ಮಗುವಿಗೂ ಕೂಡ ಪ್ರತಿ ತಿಂಗಳು ₹1,500 ಬರೋ ಹಾಗೆ ನೀವು ಮಾಡಿ. ನಿಮ್ಮ ಒಂದು ಮಗುವಿನ ಎಜುಕೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.